ತ್ರಿವಿಕ್ರಮ್ ಗೆಲ್ಲಬೇಕು. ಯಾಕೆ ಅಂದರೆ ಅವತ್ತಿಂದ ಮುಂಚೆಯಿಂದನೂ ಚೆನ್ನಾಗಿ ಎಲ್ಲ ಆಟನೂ ಆಡ್ಕೊಂಬಂದಿದ್ದಾರೆ. ಟಾಸ್ಕ್ ಒಂದು ಬಿಡದಲ್ಲೇ ಅವ್ರು ಏನು ಅಂತ ಅವ್ರು ತೋರಿಸ್ಕೊಂಡಿದ್ದಾರೆ. ಹಂಗಾಗಿ ತ್ರಿವಿಕ್ರಮೇ ಗೆಲ್ಲಬೇಕು. ಒಳ್ಳೆಯವರು ಅಂತಲೂ ಅನಿಸುತ್ತೆ. ಹಂಗಾಗಿ ತ್ರಿವಿಕ್ರಮ್ ಗೆಲ್ಲಬೇಕು. ಈಗ ಸಾಕಷ್ಟು ಜನ ಹನುಮಂತು ಧನರಾಜ್ ಗೆಲ್ತಾರೆ ಅಂತ ಹೇಳ್ತಾರೆ. ಹನುಮಂತು ಅಂದರೆ ಅವರು ಮಧ್ಯೆ ಬಂದಿದ್ದು, ಹಂಗಾಗಿ ಗೆಲ್ಲಲ್ವೇನೋ. ಹನುಮಂತು ಗೆಲ್ಲಬೇಕು ಅನ್ನೋದಿದೆ, ಬಟ್ ಅವ್ರು ಮಧ್ಯೆ ಬಂದಿರೋದ್ರಿಂದ ಇದುವರೆಗೆ ಯಾರೂ ವೈಟ್ ಕಾರ್ಡ್ ಎಂಟ್ರಿಲಿ ಬಂದಿರೋರು ಯಾರೂ ಗೆದ್ದಿಲ್ಲ. ಹಂಗಾಗಿ ತ್ರಿವಿಕ್ರಮ್ ಗೆಲ್ತಾರೆ ಅಂತ ಅನ್ಸುತ್ತೆ. ಅಂಡ್ ಮಂಜಣ್ಣ ಕೂಡ ರೇಸಲ್ಲಿದ್ದಾರೆ. ಮಂಜಣ್ಣ ಮುಂಚೆ ಚೆನ್ನಾಗಿ ಆಡ್ತಾಯಿದ್ರು, ಬಟ್ ಮಧ್ಯ ಅವರು ಅಷ್ಟು ಚೆನ್ನಾಗಿ ಆಡಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದಾರೆ. ಆದರೂ ನಮಗೆ ತ್ರಿವಿಕ್ರಮ್ ಇಷ್ಟ, ಹಂಗಾಗಿ ಅವರೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ವಿ. ನನಗೆ ಆ್ಯಕ್ಚುಲಿ ಹನುಮಂತವರು ವಿನ್ ಆಗಬೇಕಂತ ಆಸೆ. ಯಾಕಂದರೆ ಇವರು ಥರ್ಡ್ ವೀಕ ಏನೋ ಬಂದರು ಅನಿಸುತ್ತೆ. ಸೊ ಬಂದ್ರೂ ಚೆನ್ನಾಗಿ ಆಡ್ಕೊಂಡೇ ಬಂದಿದ್ದಾರೆ. ಎಲ್ಲ ಗೇಮ್ ಫೇರಾಗಿ ಆಡಿದ್ದಾರೆ. ಯಾವುದೇ ರೀತಿ ಅಗ್ರೆಸಿವ್ಗೆ ಆಡೋದಾಗಲಿ ಮತ್ತು ಬೇರೆ ರೀತಿಲಿ ಪುಷಪ್ ಏನು ಯಾವುದೇ ರೀತಿಲಾಗಿರ್ಬೋದು ಅವ್ರು ಚೆನ್ನಾಗಿ ಆಡ್ತಾಯಿದ್ದಾರೆ. ಸೊ ನನಗಾಗಿ ಇವರು ಹನುಮಂತನೇ ವಿನ್ ಆಗಬೇಕು ಅಂತ ನನಗನ್ಸುತ್ತೆ. ಅಂದರೆ ವೈಲ್ಡ್ ಕಾರ್ಡಿಂದ ಬಂದಿರೋರನ್ನ ಗೆಲ್ಸಲ್ಲ ಅನ್ನೋದು ಕೂಡ ಒಂದಷ್ಟು ಕೇಳಿ ಬರ್ತಾರೆ. ಓಕೆ, ಹಾಗಿದ್ರೆ ಹಾಗೆ ಅಂತ ನೋಡೋಂಗಿಲ್ಲ. ಯಾಕಂದರೆ ಅವ್ರು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅಂತಂದು ವೈಲ್ಡ್ ಕಾರ್ಡ್ ಆಗಿರ್ಬೋದು, ವಾಟ್ ಎವರ್ ಏನಾದರೂ ಆಗಿರ್ಬೋದು. ಸೊ ಅವ್ರು ಚೆನ್ನಾಗಿ ಆಡಿದ್ದಾರೆ ಅಂತಂದಾಗ ಅವರಿಗೊಂದು ಪ್ರಿಫರೆನ್ಸ್ ಕೊಡಲೇಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಹನುಮಂತನೇ ಬಿಗ್ ಬಾಸ್ 11 ವಿನ್ನರ್ ಆಗಬೇಕಂತ ನನ್ನ ಆಸೆ. ಈಗ ವೈಲ್ಡ್ ಕಾರ್ಡಲ್ಲಿ ಇರೋರನ್ನೇ ವಿನ್ ಮಾಡ್ತಾರೆ ಅಂದರೆ ರಜತ್ ಕೂಡ ರೇಸಲ್ಲಿದ್ದಾರೆ. ಹಾಂ, ರಜತ್ ರೇಸಲ್ಲಿದ್ದಾರೆ. ಬಟ್ ರಜತ್ ಸ್ವಲ್ಪ ಆವಾಗವಾಗ ಅಗ್ರೆಸಿವ್ ಆಗಿ ಆಟ ಆಡೋದಾಗಲಿ ಮಾತಾಡೋದಾಗಲಿ, ಒಂದು ಆಟ ಅಂತ ಹೋದಾಗ ಕಾಮಾಗಿ ಆಡಲ್ಲ. ಎಲ್ಲದು ರಫಾಗಿ ಆಡೋಕ್ಕೆ ಹೋಗ್ತಾರೆ, ಹ್ಯಾಂಡ್ಲು ಮಾಡ್ತಾರೆ ಆ ಥರ. ಸೊ ಹನುಮಂತು ಹಂಗೆ ಆಡಲ್ಲ, ಒಂದು ನ್ಯಾಕಲ್ಲಿ ಆಟ ಆಡ್ತಾರೆ. ಯಾರಿಗೂ ಹರ್ಟ್ ಆಗೋ ರೀತಿ ಆಡಲ್ಲ, ಆಗಬಾರ್ದು ಆ ಇಂಟೆನ್ಷನ್ಲಿ ಆಡ್ತಾರೆ. ಸೊ ಹಾಗಾಗಿ ನನಗೆ ಹನುಮಂತವರೇ ಇಷ್ಟ. ಮಂಜಾಣ ವಿನ್ ಹಾಕಾರ ಅಂತ. ಮಂಜಣ್ಣ ವಿನ್ ಯಾಕೆ? ಈ ಮಂಜಾಣ ಯಾಕೆ ಅಂದರೆ ಅವರು ಮಾತಾಡೋದೊಂದು ಶೈಲಿ ಕರೆಕ್ಟ್ ಇದೆ, ಅದಕ್ಕೆ ವಿನ್ ಆಗ್ಬೋದು ಅಂತ. ಈಗ ಹನುಮಂತು ವಿನ್ ಆಗ್ತಾರೆ, ತ್ರಿವಿಕ್ರಮ್ ವಿನ್ ಆಗ್ತಾರೆ, 1, 2 ಬರ್ತಾರೆ ಅಂತ. ಅವ್ರವ್ರ ಅಭಿಪ್ರಾಯ ಮಾತಾಡ್ತಾ ಇರ್ತಾರೆ. ಈಗ ನಾವೇನು ಹೇಳ್ತೀವಿ, ನಮಗೆ ಇವ್ರು ಮಂಜಣ್ಣ ಬೇಕು, ಮಂಜಣ್ಣ ಒಳ್ಳೆಯ ಮಾತಾಡ್ತಾನೆ, ಚೆನ್ನಾಗಿರ್ತಾನೆ, ಕೋಪ ಭಾಳ ಮಾಡಿಕೊಂಡಾಗಲ್ಲ, ಅದಕ್ಕೆ ನಾವು ಮಂಜಣ್ಣ ಬರ್ತಾನೆ ಅಂತ ಹೇಳ್ತೇವೆ. ಈಗ ತ್ರಿವಿಕ್ರಮ್ ರೇಸಲ್ಲಿದ್ದಾರೆ, ತ್ರಿವಿಕ್ರಮ್ ಅದು ಮಂಜಣ್ಣ ಡಲ್ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ. ಅದ ರೀ, ಏನಂದ್ರೆ ಹೇಗಿದ್ದದ್ದು ಹೆಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾಳೆ ಮತ್ತೊಂದು ದಿನಕ್ಕೆ ಹೆಚ್ಚು ಕಮ್ಮಿ ಆಗ್ಬೋದು. ಈಗ ಲಿಸ್ಟ್ನ್ಯಾಗ ಮುಂದೆ ಒಪ್ಕೊಳ್ಳೋದು, ಅದಕ್ಕಿಂತ ತಪ್ಪನ್ನಾಗಲ್ಲ. ಆದ್ರೆ ಅದನ್ನು ಒಪ್ಕೊಳ್ಳೋ ರೀತಿ ಅಂದ್ರೆ ಹೊಳ್ಳಿ ರಿಟರ್ನ್ ಆದ್ರೆ ಏನು ಮಾಡೋಕ್ಕಾಗತ್ತೆ, ಅದಕ್ಕೆ ಇವ್ರು ಬರ್ತಾರಂತ ನಮ್ಮ ಆಸೆ. ನಿಂಗೆ ಯಾಕೆ ತ್ರಿವಿಕ್ರಮ್ ಗೆಲ್ತಾರೆ ಅನ್ಸುತ್ತೆ? ಅವ್ರು ಆಡೋ ಆಟ ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿ ಆಡ್ತಾರೆ ಆಟ, ಅದಕ್ಕೆ ಅವ್ರು ಗೆಲ್ತಾರೆ ಅನ್ಸುತ್ತೆ. ಆದರೆ ಈಗ ಹನುಮಂತು ಗೆಲ್ತಾನೆ ಅಂತ ತುಂಬ ಹೇಳ್ತಾ ಇದ್ದಾರೆ, ಧನರಾಜ್ ಗೆಲ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವರು ರೇಸಲ್ಲಿದ್ದಾರೆ, ವಿನ್ನಿಂಗ್ ರೇಸಲ್ಲಿ. ಸೊ ತ್ರಿವಿಕ್ರಮ್ ಗೆಲ್ಲಕ್ಕಾಗತ್ತಾ? ಆಗುತ್ತೆ. ಹೆಂಗೆ ಹೇಳ್ತೀಯಾ? ಅವ್ರ ಆಟ ಚೆನ್ನಾಗಿ ಆಡ್ತಾನೆ, ಸೊ ಹಾಗಾಗಿ ತ್ರಿವಿಕ್ರಮ್ ಗೆಲ್ಲ. ಡೈಲಿ ಬಿಗ್ ಬಾಸ್ ಫಾಲೋ ಮಾಡ್ತೀರಾ? ಮನೇಲಿ ಏನು ಭಯಲ್ವಾ? ಇಲ್ಲ, ಬೈತಾರೆ. ನೈಟಲ್ಲಿ ನೋಡಲ್ಲ, ಅದು ನೈಟ್ ಶೋ ಮಾರ್ನಿಂಗಲ್ಲಿ ಬರ್ತಲ್ವ, ಅದು ನೋಡ್ತೀವಿ. ಯಾಕೆ ಹನುಮಂತು ಗೆಲ್ಬೇಕು? ಸ್ವಲ್ಪ ಹಳ್ಳಿ ಭಾಷೆಯಲ್ಲಿ ಸ್ವಲ್ಪ ಎಲ್ಲರನ್ನೂ ಕಾಮಿಡಿಯಾಗಿ ನಗಿಸ್ತಾನೆ, ಸ್ವಲ್ಪ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ನೋಡೋದಕ್ಕೆ, ಅದಕ್ಕೆ ಹನುಮಂತು ಗೆದ್ದಿದ್ದಾನೆ ಅಂತ ಆಸೆ ಇಷ್ಟೇ ಮಾಡ್ತೀವಿ. ಇವಾಗ ಧನರಾಜ್ ಗೆಲ್ತಾನೆ, ತ್ರಿವಿಕ್ರಮ್ ಗೆಲ್ತಾನೆ ಅಂತ ಕೂಡ ಹೇಳಿ ಬರ್ತಾರೆ. ಇದು ಜಾಸ್ತಿ ನಮಗೆ ಅಪೇಕ್ಷೆ ಇದೆ, ಏನಾಗುತ್ತೆ ನೋಡೋಣ. ಇದೆ ಬಿಟ್ಟರೆ ನೆಕ್ಸ್ಟ್ ಇದು ನಮಗೆ ಧನರಾಜ್ ಯಾವುದು ಗೊತ್ತಿಲ್ಲ. ಮುಕ್ಷಿತ ಸೀರಿಯಲ್ ಮಾಡಿದಾರಲ್ಲ, ಅವ್ರು ಗೆಲ್ಬೇಕು. ಅವ್ರು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಅವ್ರದ್ದು ನಗಿಸೋದು ನಮ್ಮನ್ನ. ಯಾವುದೋ ಒಂದು ಇದರಲ್ಲಿದ್ದರೆ ಒಂದು ಕಾಮಿಡಿದಲ್ಲಿ ನಗಿಸ್ತಾರೆ. ಇಲ್ಲ ನೆಕ್ಸ್ಟ್ ಹನುಮಂತು ತಪ್ಪಿದರೆ ಮುಕ್ಷಿತ ಅಷ್ಟೇ. ನೋಡಿದ್ರಲ್ಲ, ಬಿಗ್ ಬಾಸ್ನ ಯಾರು ಗೆಲ್ತಾರೆ ಅನ್ನೋದು ಜನರ ಅಭಿಪ್ರಾಯ ಏನಾಗಿತ್ತು ಅನ್ನೋದ್ರ ಬಗ್ಗೆ. ಹಾಗೆ ಈ ಬಿಗ್ ಬಾಸ್ನ ಯಾರು ಗೆಲ್ತಾರೆ ಅಂತ ಈ ಹಿಂದೆ ಕೇಳಿದಾಗ ಹನುಮಂತು ಹೆಸರು ಕೇಳಿ ಬಂದಿತ್ತು. ಆದರೆ ಈಗ ತ್ರಿವಿಕ್ರಮ್ ಗೆಲ್ಬೋದು, ಮಂಜಣ್ಣ ಗೆಲ್ಬೋದು, ಧನರಾಜ್ ಗೆಲ್ಬೋದು ಅನ್ನೋ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಯಾರು ಗೆಲ್ತಾರೆ ಈ ಬಿಗ್ ಬಾಸ್ ಸೀಸನ್ 11 ಕನ್ನಡನ ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ಕೇವಲ 2 ವಾರಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಯಾರು ಗೆಲ್ತಾರೆ ಅಂತ ಗೊತ್ತಾಗತ್ತೆ. ಆದರೂ ಕೂಡ ಯಾರು ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಕೊನೆವರೆಗೂ ಹಾಗೆ ಉಳ್ಕೊಂಡಿರುತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.